ನಮಸ್ಕಾರ ಸ್ನೇಹಿತರೆ, ಆರ್ಕಿಮಿಡಿಸ್ ಹೆಸರನ್ನು ಕೇಳಿರ್ತೀರಾ. ಆರ್ಕಿಮಿಡಿಸ್ ಅಂದ ತಕ್ಷಣ ನಿಮ್ಗೆ ನೆನಪಾಗೋದೇನೋ ಅವನು ಮಾಡಿರುವಂತಹ ಸಂಶೋಧನೆಗಳ ಬಗ್ಗೆ ನಮ್ಗೇನು ಜಾಸ್ತಿ ಗೊತ್ತಿರಲ್ಲ. ಆದ್ರೆ ಆತನ ಜೀವನದಲ್ಲಿ ನಡೆದಂತ ಒಂದು ಘಟನೆ ಬಗ್ಗೆ ತುಂಬಾ ಚೆನ್ನಾಗಿ ನೆನಪಿರ್ತದೆ. ಅದೇನು ಅಂತ ಹೇಳಿದ್ರೆ, ಆತನ ರಾಜ ಆತನಿಗೆ ಏನೋ ಒಂದು ಸಮಸ್ಯೆಯನ್ನ ಪರಿಹರಿಸು ಅಂತ ತಗೊಂಡು ಕೇಳಿರ್ತಾನೆ. ಆ ಸಮಸ್ಯೆನ ಹೇಗೆ ನಾನು ಸಾಲ್ವ್ ಮಾಡೋದು ಈ ರೀತಿಯಾದಂತ ಯೋಚನೆಯಲ್ಲಿ ಆತ ಸ್ನಾನಕ್ಕೆ ಹೋಗ್ತಾನೆ, ಬಟ್ಟೆ ಎಲ್ಲ ಬಿಚ್ಚುತ್ತಾನೆ. ನಂತರ ಸ್ನಾನಕ್ಕಾಗಿ ಬಾತ್ ಟಬ್ಗೆ ಇಳಿತಾನೆ. ಬಾತ್ ಟಬ್ ನಲ್ಲಿ ಫುಲ್ ನೀರು ಇರ್ತದೆ. ಈತ ನೀರು ಇಳಿದ ತಕ್ಷಣ ಒಂದಿಷ್ಟು ನೀರು ಹೊರ ಚೆಲ್ತದೆ. ಆ ನೀರು ಹೊರ ಚೆಲ್ಲಿದ ತಕ್ಷಣ ಆತನಿಗೆ ಜ್ಞಾನೋದಯ ಆಗ್ಬಿಡ್ತದೆ. ಆತನ ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಸಿಗ್ತದೆ. ತಕ್ಷಣ ಆತ ಬಾತ್ರೂಮ್ ಇಂದ ಹೊರಗಡೆ ಓಡ್ ಬರ್ತಾನೆ. ಬಟ್ಟೆ ಕೂಡ ಧರಿಸಿರಲ್ಲ. ಯುರೇಕಾ ಯುರೇಕಾ ಅಂತ ಕೂಗ್ಕೊಂಡು ಹೋಗ್ತಾರೆ. ಅಂದ್ರೆ ಆತನಿಗೆ ಗೊತ್ತಾಗ್ತದೆ ಈ ಸಮಸ್ಯೆಗೆ ನಾನು ಯಾವ ರೀತಿಯಾದಂತ ಫಾರ್ಮುಲಾವನ್ನು ಅಪ್ಲೈ ಮಾಡಿದ್ರೆ ಪರಿಹರಿಸಬಹುದು ಅಂತೇಳಿ. ಈ ಕಥೆನ ನಾವು ಶಾಲೆ ಹೋಗೋ ಸಂದರ್ಭದಲ್ಲಿ ಕೇಳಿದ್ದೇವೆ. ಈ ಕಥೆ ನಮ್ಗೆ ಯಾವಾಗ್ಲೂ ಕೂಡ ನೆನಪಿರ್ತದೆ. ಹಾಗೇನೆ ನಮ್ಮ ರಾಜ್ಯದಲ್ಲೋರ್ವ ಅತ್ಯಂತ ಬುದ್ಧಿವಂತ ಮಂತ್ರಿ ಇದ್ದಾರೆ. ಆತರ ಹೆಸರು ಪ್ರಿಯಾಂಕ್ ಖರ್ಗೆ ಅಂತೇಳಿ. ಅವರು ITBT ಜೊತೆಗೆ ಗೃಹ ಮಂತ್ರಿಯಾಗಿಯೂ ಕೂಡ ಈಗ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಇವರ ಹೆಸರನ್ನ ನಾವು ಯಾವ ರೀತಿ ನೆನ್ಪಿಟ್ಕೋಬೇಕು ಅಂತ ಹೇಳಿದ್ರೆ, ಪದೇ ಪದೇ RSS ಬಗ್ಗೆ ಪ್ರಶ್ನೆ ಮಾಡೋ ಮುಖಾಂತರ ಇವರು ಫೇಮಸ್ ಆಗಿದ್ದಾರೆ. ಈ ರೀತಿಯಾಗಿ ನಾವು ನೆನ್ಪಿಟ್ಕೋಬೇಕಾಗ್ತದೆ. ಮುಂದೇನಾದ್ರೂ ಪ್ರಿಯಾಂಕ್ ಖರ್ಗೆ ಅವರ ಬಗ್ಗೆ ಪಠ್ಯ ಪುಸ್ತಕದಲ್ಲಿ ಒಂದು ಪಾಠ ಬಂದ್ರೆ ಇವರು ಆಗಾಗ RSS ಬಗ್ಗೆ ಪ್ರಶ್ನೆ ಕೇಳಿ ಪೇಚಿಗೊಳಗಾಗ್ತಾ ಇದ್ರು. ಈ ರೀತಿಯಾಗಿ ಒಂದು ಸೆಂಟೆನ್ಸ್ ನ ಆಡ್ ಮಾಡಬೇಕಾಗಿ ಬರಬಹುದು. ನಿಮ್ಗೆ ಈಗಾಗಲೇ ಗೊತ್ತಾಗಿರ್ತದೆ ನಾನು ಏನ್ ಹೇಳಲಿಕ್ಕೆ ಹೊರಟಿದೆ ಅಂತೇಳಿ. ಬೇರೆ ಏನು ಅಲ್ಲ, ಪ್ರಿಯಾಂಕ್ ಖರ್ಗೆ ಅವರು ಈ ಬಾರಿ ಗೃಹ ಮಂತ್ರಿ ಖಾತೆಯನ್ನ ಕೇಳಿ ತಗೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ರೀತಿ ಅವರು ಕೇಳಿ ತಗೊಳ್ಳಿಕ್ಕೆ ಪ್ರಮುಖ ಕಾರಣ RSS ಗೆ ಒಂದು ಗತಿ ಕಾಣಿಸ್ಬೇಕು, ಅವ್ರನ್ನ ನಾನು ಪ್ರಶ್ನೆ ಮಾಡಬೇಕು, ಆ ಮೂಲಕ ನಾನು ದೇಶವ್ಯಾಪಿ ಫೇಮಸ್ ಆಗ್ಬೇಕು. ಈ ರೀತಿಯಂತ ಇಂಟೆನ್ಷನ್ ನ ಇಟ್ಕೊಂಡೆ ಅವರು ಈ ಖಾತೆಯನ್ನು ವಹಿಸ್ಕೊಂಡ ರೀತಿಯಲ್ಲಿ ಕಾಣಿಸ್ತಾ ಇದೆ. ಯಾಕಂತ ಹೇಳಿದ್ರೆ, ಅವರು ಈ ಖಾತೆಯನ್ನು ತಗೊಂಡ ಕೇವಲ 48 ಗಂಟೆ ಒಳಗಡೆ ಒಂದು ಹೇಳಿಕೆಯನ್ನು ಕೊಟ್ಟರು. RSS ನವರು ಮುಂದಿನ 2 ವರ್ಷಗಳ ಕಾಲ ಈ ಕೋಮುವಾದ ಅನ್ನೋದನ್ನ ಮರೆತು ಜೀವಿಸಬೇಕಾಗ್ತದೆ. ಒಂದ್ ವೇಳೆ ಏನಾದ್ರೂ ಬಾಲ ಬಿಚ್ಚಿದ್ರೆ ನಾನು ಬಾಲ ಕತ್ತರಿಸ್ತೇನೆ. ಈ ರೀತಿಯಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವರು ಈ ಖಾತೆನ ತಗೊಂಡಂತ ಉದ್ದೇಶ ಏನು ಅಂತೇಳಿ ಕೇಳಿದ್ರೆ, RSS ಬಗ್ಗೆ ಆಗಾಗ ನಾನು ಪ್ರಶ್ನೆ ಮಾಡ್ತಾ ಇರಬೇಕು, RSS ನ ಕೆಣಕ್ತಾ ಇರಬೇಕು. ಆ ಮುಖಾಂತರ ನಾನು ಒಬ್ಬ ಶ್ರೇಷ್ಠ ಗೃಹ ಮಂತ್ರಿ ಅನ್ಸ್ಕೋಬೇಕು. ಈ ರೀತಿಯಾಗಿ ಯೋಚನೆ ಮಾಡೋದ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದೇನೇ ಇರಲಿ, ಈಗ ಪ್ರಮುಖ ವಿಷಯಕ್ಕೆ ಬರೋದಾದ್ರೆ, ಮೊನ್ನೆ ಪ್ರಿಯಾಂಕ್ ಖರ್ಗೆ ಅವರು ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನ ಬರೆದ್ರು. ಇದ್ರ ಬಗ್ಗೆ ನಿಮ್ಗೆ ಈಗಾಗಲೇ ಗೊತ್ತಿರ್ತದೆ. ನಾನು ಈ ವಿಡಿಯೋ ಮಾಡೋ ಸಂದರ್ಭದಲ್ಲಿ ಕೂಡ ಅಷ್ಟೇ, ಮಾಡ್ಬೇಕಾ ಬೇಡವಾ ಅಂತ ರೀತಿ ಡ್ಯೂಯಲ್ ಮೈಂಡ್ ಅಲ್ಲಿ ಇದ್ದೆ. ಇಲ್ಲದಿದ್ರೆ ನಿನ್ನೆನೆ ಮಾಡಬಹುದಿತ್ತು. ಆದ್ರೆ ಈ ಪ್ರಿಯಾಂಕ್ ಖರ್ಗೆ ಬಗ್ಗೆ ಯಾಕೆ ಪದೇ ಪದೇ ಮಾತಾಡ್ಬೇಕು ಅಂತ ಸುಮ್ಮನೆ ಇದ್ದೆ. ಈ ವಿಷಯ ಇನ್ನೂ ಕೂಡ ಮುಂದುವರಿತಾ ಇರೋದ್ರಿಂದ ನಾನು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೇನೆ. ಪ್ರಿಯಾಂಕ್ ಖರ್ಗೆ ಮೋಹನ್ ಭಾಗವತ್ ಅವರಿಗೆ ಒಂದು ಪತ್ರವನ್ನ ಬರೆದು, ನೀವು ಇನ್ನು ಯಾಕೆ RSS ನ ನೋಂದಾಯಿಸ್ಕೊಂಡಿಲ್ಲ, ಯಾವಾಗ ನೋಂದಾಯಿಸ್ಕೊಂತೀರಾ, ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಹಾಗೇನೆ ನಿಮ್ಮ ಸಂಘದ ಸ್ಟೇಟಸ್ ಏನು ಅಂತೇಳಿ ಕೇಳಿದ್ದಾರೆ. ನಿಮ್ಮ ಆದಾಯದ ಮೂಲ ಏನು ಅಂತೇಳಿ ಕೇಳಿದ್ದಾರೆ. ಹಾಗೇನೆ ನೀವು ನಿಮ್ಗೆ ಬಂದಂತ ಹಣವನ್ನ ಯಾವ ರೀತಿಯಾಗಿ ಖರ್ಚು ಮಾಡ್ತಾ ಇದ್ದೀರಾ, ಆ ಖರ್ಚು ವೆಚ್ಚದ ಸಂಪೂರ್ಣ ಡೀಟೇಲ್ಸ್ ನ ಕೊಡಿ. ಈ ರೀತಿಯಾಗಿ ಪ್ರಶ್ನೆ ಮಾಡಿದ್ದಾರೆ. ಹಾಗೇನೆ ಆದಷ್ಟು ಬೇಗ ನೀವು ನಿಮ್ಮ ಸಂಘವನ್ನ ನೋಂದಣಿ ಮಾಡಿಕೊಳ್ಳಿ, ಭಾರತದ ಸಂವಿಧಾನಕ್ಕೆ ರೆಸ್ಪೆಕ್ಟ್ ನ ಕೊಡಿ. ಈ ರೀತಿಯಾಗಿ ಸಜೆಷನ್ ನ ಕೂಡ ಕೊಟ್ಟಿದ್ದಾರೆ ಅವರು. ಹಾಗೆ ನೀವು ಸರ್ಕಾರಕ್ಕೆ ಎಷ್ಟು ಟ್ಯಾಕ್ಸ್ ಅನ್ನ ಕಟ್ತಾ ಇದ್ದೀರಾ ಅದರ ಡೀಟೇಲ್ ನ ಕೂಡ ಕೊಡಬೇಕು ಅಂತ ಹೇಳಿದ್ದಾರೆ. ಅದಲ್ಲದೆ ಇನ್ನೊಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. RSS ದೇಶಕ್ಕೆ ಏನು ಕೊಡುಗೆಯನ್ನು ಕೊಟ್ಟಿದೆ ಇಲ್ಲಿವರೆಗೆ, ಸೈಂಟಿಫಿಕ್ ಆಗಿ ನೀವು ಏನ್ ಮಾಡಿ ತೋರಿಸಿದ್ದೀರಾ, ಈ ರೀತಿಯಾದಂತ ಪ್ರಶ್ನೆಯನ್ನು ಕೂಡ ಅವ್ರು ಕೇಳಿದ್ದಾರೆ. ಇದಕ್ಕೆ ಮೋಹನ್ ಭಾಗವತ್ ತುಂಬಾ ಚೆನ್ನಾಗಿ ಆನ್ಸರ್ ನ ಕೊಟ್ಟಿದ್ದಾರೆ. ಅವ್ರು ಏನ್ ಹೇಳಿದ್ದಾರೆ ಅಂತ ಹೇಳಿದ್ರೆ, ಈ ರೀತಿಯಂತ ಪ್ರಶ್ನೆ ಇವರು ಮೊದಲ ಬಾರಿಗೆ ಕೇಳ್ತಾ ಇರೋದಲ್ಲ, ಬಹಳಷ್ಟು ಬಾರಿ ಈ ಹಿಂದೆ ಬಹಳಷ್ಟು ಜನ ಕೇಳಿದ್ದಾರೆ. ಅವ್ರು ಎಲ್ರಿಗೂ ನಾವು ಉತ್ತರ ಕೊಟ್ಟಿದ್ದೇವೆ. ಹಾಗೇನೆ ಇವರ ಪ್ರಶ್ನೆಗೆ ನಾನು ಉತ್ತರ ಕೊಡಬೇಕಾದಂತಹ ಅವಶ್ಯಕತೆ ಇಲ್ಲ, ನಾನು ಇವರ ಪ್ರಶ್ನೆಗಳಿಗೆ ರೆಸ್ಪಾಂಡ್ ಮಾಡಬೇಕಾಗಿಲ್ಲ ಅಂತ ಹೇಳಿದ್ರು. ಹಾಗೇನೆ RSS ನ ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಕೇಳಿದಕ್ಕೆ, RSS ಇಲ್ಲಿವರೆಗೆ 2 ಬಾರಿ ಬ್ಯಾನ್ ಆಗಿದೆ ಗವರ್ಮೆಂಟ್ ಕಡೆಯಿಂದ. 2 ಬಾರಿ ಬ್ಯಾನ್ ಆಗಿದೆ ಅಂತ ಹೇಳಿದ್ರೆ ಅದು ಅಸ್ತಿತ್ವದಲ್ಲಿದೆ ಅಂತ ಲೆಕ್ಕ. ಈ ರೀತಿಯಾಗಿ ಕೂಡ ಹೇಳಿದ್ದಾರೆ. ಮೋಹನ್ ಭಾಗವತ್ ಅವರು ಇನ್ನೊಂದು ಮಾತನ್ನ ಹೇಳಿದ್ರು, ನಾವು ಎಲ್ಲಿಯೂ ಕೂಡ ಕದ್ದು ಮುಚ್ಚಿ ಯಾವುದೇ ರೀತಿಯಾದ ಕಾರ್ಯಚಟುವಟಿಕೆಯನ್ನು ಮಾಡ್ತಾ ಇಲ್ಲ. ನಾವು ಏನಿದ್ರು ಕೂಡ ಓಪನ್ ಆಗಿ ಒಂದು ಗ್ರೌಂಡ್ ನಲ್ಲಿ ಒಂದು 10-15 ಜನ ಸೇರ್ಕೊಂಡು ಮಾರ್ಚ್ ಫಾಸ್ಟ್ ಮಾಡ್ತಾರೆ. ಹಾಗೇನೆ ಸಂಘದ ಕಾರ್ಯಚಟುವಟಿಕೆಗಳಲ್ಲಿ ನಿರತರಾಗಿರ್ತಾರೆ ಹೊರತು ಯಾವುದೇ ರೀತಿಯಂತ ಇಲ್ಲಿಗಲ್ ಆಕ್ಟಿವಿಟೀಸ್ ನ ಮಾಡೋದಿಲ್ಲ ಅಂತ ಹೇಳಿದ್ದಾರೆ. ಈಗ ಪ್ರಿಯಾಂಕ್ ಖರ್ಗೆ ಅವರಿಗೆ ಸಪೋರ್ಟ್ ಆಗಿ ಬಹಳಷ್ಟು ಜನ ಬೇರೆ ಬೇರೆ ರೀತಿಯಾದಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಪ್ರದೀಪ್ ಈಶ್ವರ್ ಇರಬಹುದು ಅಥವಾ BK ಹರಿಪ್ರಸಾದ್ ಇರಬಹುದು, ಹೀಗೆ ಬಹಳಷ್ಟು ಜನ ಬೇರೆ ಬೇರೆ ರೀತಿಯಾದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಅವ್ರು ಏನ್ ಕೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಸಂಘವನ್ನ ಯಾಕೆ ಇನ್ನು ನೋಂದಾಯಿಸ್ಕೊಂಡಿಲ್ಲ, ನಿಮ್ಗೆ ಕನಿಷ್ಠ ಜ್ಞಾನ ಇಲ್ವಾ, ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಸಾಮಾನ್ಯವಾಗಿ ನೀವು ನೋಡಿದ್ದೀರಾ, ರಾಹುಲ್ ಗಾಂಧಿ ಇರಬಹುದು ಅಥವಾ ಇತ್ತೀಚಿನ ದಿನಗಳಲ್ಲಿ ಎಲ್ಲಾ ಕಾಂಗ್ರೆಸ್ ನಾಯಕರು ಅಷ್ಟೇ ಸಂವಿಧಾನದ ಪುಸ್ತಕವನ್ನ ಎಲ್ಲಾ ಕಡೆ ಹಿಡ್ಕೊಂಡು ಓಡಾಡ್ತಾ ಇರ್ತಾರೆ. ಎಲ್ಲಾ ಸಭೆಗಳಲ್ಲಿ ಕೂಡ ಸಂವಿಧಾನವನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ನಾವು ಬಂದಿದ್ದೇವೆ ಅಂತ ಹೇಳ್ತಾರೆ. ಆದ್ರೆ ಮೋಸ್ಟ್ಲಿ ಇವರು ಸಂವಿಧಾನದ ಪುಸ್ತಕವನ್ನ ಓಪನ್ ಮಾಡಿ ಓದಿಲ್ಲ ಅನ್ಸ್ತದೆ. ಸಂವಿಧಾನದ ಆರ್ಟಿಕಲ್ 19/1/C ಅಲ್ಲಿ ಸ್ಪಷ್ಟವಾದಂತಹ ನಿರ್ದೇಶನವಿದೆ.
ಒಂದಷ್ಟು ಜನರು ಒಂದ್ ಕಡೆ ಕೂತ್ಕೊಂಡು ಮಾತಾಡ್ಲಿಕ್ಕೆ, ಅಂದ್ರೆ ಒಂದು ಸಂಘವನ್ನ ಕಟ್ಕೊಂಡು ಒಂದ್ ಕಡೆ ಕೂತ್ಕೊಂಡು ಮಾತಾಡ್ಲಿಕ್ಕೆ, ಅಥವಾ ಅವ್ರು ಏನಾದ್ರೂ ಆಕ್ಟಿವಿಟೀಸ್ ಮಾಡೋದಿದ್ರೆ ಅದನ್ನ ರಿಜಿಸ್ಟರ್ ಮಾಡ್ಕೋಬೇಕಾದಂತ ಅವಶ್ಯಕತೆ ಇಲ್ಲ, ಅಂದ್ರೆ ನೋಂದಾಯಿಸ್ಕೊಳ್ಬೇಕಾಗಿಲ್ಲ. ಅವರು ಯಾವುದೇ ರೀತಿಯಂತ ನೋಂದಾವಣೆ ಇಲ್ಲದೇನೆ ಕಾರ್ಯಚಟುವಟಿಕೆಗಳಲ್ಲಿ ನಿರತರಾಗಬಹುದು. ಸರ್ಕಾರದಿಂದ ಏನಾದ್ರೂ ದೇಣಿಗೆ ತಗೊಳ್ಬೇಕು ಅಂತ ಹೇಳಿದ್ರೆ ಅಂತಹ ಸಂಘವನ್ನ ಇವರು ರಿಜಿಸ್ಟರ್ ಮಾಡ್ಕೋಬೇಕಾಗ್ತದೆ, ಆಗ ಮಾತ್ರ ಅವರಿಗೆ ದೇಣಿಗೆ ಸಿಗ್ತದೆ. ಈ ರೀತಿಯಾಗಿ ಕೂಡ ಅದರಲ್ಲಿ ಕ್ಲಿಯರ್ ಆಗಿ ವಿವರಿಸಿದ್ದಾರೆ. ಮೋಹನ್ ಭಾಗವತ್ ಅವರು ಕೂಡ ಅದನ್ನೇ ಹೇಳಿದ್ರು, ನಾನು ಸರ್ಕಾರದಿಂದ ಒಂದೇ ಒಂದು ಪೈಸೆ ಅನುದಾನವನ್ನ ಇಲ್ಲಿವರೆಗೆ ಪಡ್ಕೊಂಡಿಲ್ಲ, ಹಾಗಾಗಿ ನಾವು ರಿಜಿಸ್ಟರ್ ಮಾಡ್ಕೋಬೇಕಂತ ಅವಶ್ಯಕತೆ ಇಲ್ಲ. ನಮ್ಮ ಅಂಡರ್ ಬಹಳಷ್ಟು ಸಂಸ್ಥೆಗಳಿದೆ, ಟ್ರಸ್ಟ್ಗಳಿದೆ. ಆ ಎಲ್ಲಾ ಟ್ರಸ್ಟ್ಗಳಿರ್ಬೋದು ಅಥವಾ ಸಂಘ ಸಂಸ್ಥೆಗಳಿರ್ಬೋದು, ಅದೆಲ್ಲದೂ ಕೂಡ ನೋಂದಾವಣೆ ಆಗಿದೆ. ಹಾಗೇನೆ ಅಲ್ಲಿ ಎಲ್ಲಾ ರೀತಿಯಾದಂತ ಲೀಗಲ್ ಆಕ್ಟಿವಿಟೀಸ್ ನಡೀತದೆ ಹೊರತು ಯಾವುದೇ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಲ್ಲ. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಡೀಟೇಲ್ಸ್ ಸಾರ್ವಜನಿಕವಾಗಿ ಸಿಗ್ತದೆ. ಈ ರೀತಿಯಾಗಿ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆ ಮೂಲಕ ಪ್ರಿಯಾಂಕ್ ಖರ್ಗೆ ಅವರಿಗೆ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಸ್ವಲ್ಪ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ, ಹೂ ದಿ ಹೆಲ್ ಯು ಆರ್ ಅಂತ ಕೊಂಡು ಪ್ರಿಯಾಂಕ್ ಖರ್ಗೆಯನ್ನ ಪ್ರಶ್ನೆ ಮಾಡಿದ್ದಾರೆ. ಪ್ರಿಯಾಂಕ್ ಖರ್ಗೆ ಮತ್ತು ಕಾಂಗ್ರೆಸ್ ನಾಯಕರಿಗೆ ಈ RSS ನ ಕಂಡ್ರೆ ಬಹಳಷ್ಟು ಭಯ ಇದೆ ಅನಿಸ್ತದೆ. ಯಾಕಂತ ಹೇಳಿದ್ರೆ ಪದೇ ಪದೇ ಅವರು RSS ನ ಪ್ರಶ್ನೆ ಮಾಡ್ತಾ ಇರ್ತಾರೆ. ಹೋದಲ್ಲಿ ಬಂದಲ್ಲಿ ಒಂದು ಮಾತನ್ನು ಹೇಳ್ತಾ ಇರ್ತಾರೆ, ಇವರು ಗಾಂಧಿನ ಕೊಂದಿದ್ದಾರೆ ಅಂತೇಳಿ. ಆದ್ರೆ ಕೋರ್ಟ್ ನಲ್ಲೇ ಪ್ರೂವ್ ಆಗಿದೆ ಗಾಂಧಿ ಹತ್ಯೆಗೂ ಮತ್ತು RSSಗೂ ಸಂಬಂಧ ಇಲ್ಲ ಅಂತೇಳಿ. ಆದ್ರೆ ಇವರು ಪದೇ ಪದೇ RSS ಗಾಂಧಿನ ಕೊಂದಿದೆ ಈ ರೀತಿಯಾಗಿ ಹೇಳ್ಕೊಂಡು ಬರ್ತಾ ಇರ್ತಾರೆ. ಅದು ಒಂದ್ ಕಡೆ ಆದ್ರೆ, ಇನ್ನೊಂದು ಇವರು ದೇಶದಲ್ಲಿ ಕೋಮು ಭಾವನೆಯನ್ನು ಹೆಚ್ಚಿಸ್ತಾ ಇದ್ದಾರೆ, ಕೋಮು ದ್ವೇಷವನ್ನ ಹೆಚ್ಚಿಸ್ತಾ ಇದ್ದಾರೆ. ಆ ಮೂಲಕ ದೇಶದಲ್ಲಾಗುವಂತಹ ಎಲ್ಲಾ ಕೋಮು ಗಲಭೆಗಳಿಗೆ RSS ಕಾರಣ ಅಂತೇಳಿ ಹೇಳ್ತಾ ಇದ್ದಾರೆ. ಆದ್ರೆ ಇದು ಇಲ್ಲಿವರೆಗೆ ಎಲ್ಲಿಯೂ ಕೂಡ ಪ್ರೂವ್ ಆಗಿಲ್ಲ. ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಕೋಮು ಗಲಭೆಗಳಿಗೆ ಮೂಲ ಕಾರಣ ಯಾರು ಅನ್ನೋದು ಕಾಂಗ್ರೆಸ್ನವ್ರಿಗೆ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರಬಹುದು. ಹಾಗೇನೆ ಇವರು ಈ ಹಿಂದೆ ಒಂದು ಕಾನೂನನ್ನ ತರಲಿ ಕೂಡ ಪ್ರಯತ್ನಿಸಿದ್ರು ಮನಮೋಹನ್ ಸಿಂಗ್ ಗವರ್ಮೆಂಟ್ ಇದ್ದ ಸಂದರ್ಭದಲ್ಲಿ. ಆದ್ರೆ ಆ ಮಸೂದೆಯನ್ನ ಪಾಸ್ ಮಾಡಿಸ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಆ ಮಸೂದೆಯಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಯಾವುದೇ ರೀತಿಯಂತ ಕೋಮು ಗಲಭೆ ನಡೆದ್ರೆ ಅದರಲ್ಲಿ ಬಹುಸಂಖ್ಯಾತರು ಯಾರಿರ್ತಾರೆ ಅವರದ್ದೇ ತಪ್ಪು ಅಂತಕೊಂಡು ಕೇಸ್ನ ರಿಜಿಸ್ಟರ್ ಮಾಡಬಹುದು. ಈ ರೀತಿಯಾಗಿ ಕಾನೂನನ್ನ ತರಲಿಕ್ಕೆ ಹೊರಟಿದ್ರು. ದೇಶದಲ್ಲಿ ಹಿಂದೂ ಮುಸ್ಲಿಂ ಗಲಭೆ ಏನಾದ್ರೂ ನಡೆದ್ರೆ ಆ ಗಲಭೆ ಯಾಕೆ ನಡೀತು, ಅದರ ರೂವಾರಿಗಳು ಯಾರು, ಯಾರದ್ದು ತಪ್ಪು ಯಾರದ್ದು ಸರಿ, ಇದನ್ನ ನೋಡೋದಲ್ಲ. ಅದಕ್ಕೆ ಬದಲಾಗಿ ನೇರವಾಗಿ ಬಹುಸಂಖ್ಯಾತರು ಯಾರು, ಹಿಂದೂಗಳು, ಅವ್ರ ಮೇಲೆ ಕೇಸ್ ರಿಜಿಸ್ಟರ್ ಮಾಡಿಬಿಡ್ಬೇಕು. ಈ ರೀತಿಯಾದಂತ ಒಂದು ಕಾನೂನನ್ನ ತರಲಿಕ್ಕೆ ಹೊರಟಿದ್ರು. ಆ ಮಸೂದೆಯನ್ನ ಇವ್ರಿಗೆ ಪಾಸ್ ಮಾಡ್ಕೊಳ್ಲಿಕ್ಕೆ ಆಗ್ಲಿಲ್ಲ. ಆ ಮೂಲಕ ಇವರು ದೇಶದಲ್ಲಿ ಏನ್ ಮಾಡ್ಲಿಕ್ಕೆ ಹೊರಟಿದ್ರು ಅನ್ನೋದು ಕ್ಲಿಯರ್ ಆಗ್ತಾ ಇದೆ. ಅದಲ್ಲದೆ RSS ಇಲ್ಲಿವರೆಗೂ ಕೂಡ ಯಾವುದೇ ರೀತಿಯಾದ ದೇಶದ್ರೋಹದ ಕೆಲಸವನ್ನ ಮಾಡಿದ್ದನ್ನ ನಾವು ನೋಡಿಲ್ಲ. ಬಹಳಷ್ಟು ಜನ ಪ್ರಶ್ನೆ ಮಾಡ್ತಾರೆ. ಹಾಗೇನೆ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಪ್ರಶ್ನೆ ಮಾಡ್ತಾರೆ, RSS ನವರು ದಂಡ ಹಿಡ್ಕೊಂಡು ಯಾಕೆ ಇದ್ ಮಾಡ್ತಾರೆ, ದಂಡವನ್ನ ಹಿಡ್ಕೊಂಡು ಇವರು ಬೇರೆಯವರಿಗೆ ಹೊಡಿಲಿಕ್ಕೆ ಕಲ್ಸ್ಕೊಡ್ತಾರೆ, ಈ ರೀತಿಯಾಗಿ ಹೇಳ್ತಾ ಇದ್ದಾರೆ. ಆದ್ರೆ ನನಗೆ ಗೊತ್ತಿದ್ದಾಗೆ ಇಲ್ಲಿವರೆಗೆ RSS ನವರು ತಮ್ಮ ಕೈಲಿರುವಂತಹ ದಂಡವನ್ನ ಹಿಡ್ಕೊಂಡು ಯಾರಿಗೂ ಹೊಡೆದಿದ್ದು ಇಲ್ಲ, ಯಾರನ್ನ ಕೊಂದಿದ್ದು ಇಲ್ಲ. ಅಲ್ಲಿ ಕೇವಲ ತಮ್ಮನ್ನ ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕಾಗಿ ದಂಡವನ್ನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಅಂದ್ರೆ ನಮ್ಮನ್ನ ನಾವು ರಕ್ಷಿಸಿಕೊಳ್ಳುವುದು ಹೇಗೆ ಅಂತಕೊಂಡು. ಅದು ಬಿಟ್ಟು ಬೇರೆಯವರಿಗೆ ಹೊಡೆಯರಿ, ಬೇರೆಯವ್ರನ್ನ ಕೊಲ್ಲಿ, ಈ ರೀತಿ ಎಲ್ಲಿಯೂ ಕೂಡ ಹೇಳೋದಿಲ್ಲ. ಹಾಗೇನೆ ಪ್ರಿಯಾಂಕ್ ಖರ್ಗೆ ಅವರು ಎತ್ತಿರುವಂತಹ ಇನ್ನೊಂದು ಪ್ರಶ್ನೆ, RSS ನವ್ರು ಏನ್ ಹೇಳ್ಕೊಡ್ತಾರೆ ಅಂತಕೊಂಡು. RSS ನಲ್ಲಿ ಸಂಸ್ಕಾರವನ್ನ ಹೇಳ್ಕೊಡ್ತಾರೆ, ಶಿಸ್ತಿನ ಜೀವನ ಹೇಗೆ ನಡೆಸಬೇಕು ಅಂತ ಹೇಳ್ಕೊಡ್ತಾರೆ. ಹಾಗೇನೆ ರಾಷ್ಟ್ರ ಭಕ್ತಿಯ ಬಗ್ಗೆ ಕೂಡ ಪಾಠ ಮಾಡ್ತಾರೆ. ರಾಷ್ಟ್ರಕ್ಕಾಗಿ ನಾವು ಪ್ರಾಣ ಕೊಡ್ಲಿಕ್ಕೂ ತಯಾರಿರ್ಬೇಕು, ಈ ರೀತಿಯಾಗಿ ಅವ್ರು ಹೇಳ್ಕೊಡ್ತಾರೆ ಹೊರತು ದೇಶವನ್ನ ವಿಭಜಿಸಿ ದೇಶದ ವಿರುದ್ಧವಾಗಿ ಹೋರಾಡಿ ಈ ರೀತಿಯಾಗಿ ಹೇಳ್ಕೊಡೋದಿಲ್ಲ. ಹಾಗೇನೆ ಭಾರತ್ ಮಾತಾ ಕಿ ಜೈ ಅಂತೇಳಿ ಹೇಳೋದನ್ನ ಅಲ್ಲಿ ಹೇಳ್ಕೊಡ್ತಾರೆ. ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳೋದನ್ನ ಅಲ್ಲಿ ಹೇಳ್ಕೊಡೋದಿಲ್ಲ. ಇದನ್ನು ಕೂಡ ಪ್ರಿಯಾಂಕ್ ಖರ್ಗೆ ಅವರು ಅರ್ಥ ಮಾಡ್ಕೋಬೇಕು. ವಿಧಾನಸೌಧದ ಒಳಗಡೆ ನಿಂತ್ಕೊಂಡು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಕೂಗಿದವರು ಯಾರ ಪಕ್ಷದವರು, ಅದನ್ನ ಪ್ರಿಯಾಂಕ್ ಖರ್ಗೆ ಅವರು ಸ್ವಲ್ಪ ಯೋಚನೆ ಮಾಡ್ಬೇಕಾಗಿ ಬರ್ತದೆ. ಹಾಗೇನೆ ದೇಶವನ್ನ ವಿಭಜನೆ ಮಾಡ್ಲಿಕ್ಕೆ ಯಾರ್ಯಾರು ಪ್ರಯತ್ನಿಸ್ತಾ ಇದ್ದಾರೆ ಅದ್ರ ಬಗ್ಗೆ ಕೂಡ ಪ್ರಿಯಾಂಕ್ ಖರ್ಗೆ ಸ್ವಲ್ಪ ಅಧ್ಯಯನ ಮಾಡಿದ್ರೆ ಒಳ್ಳೇದು ಅನಿಸ್ತದೆ. ಹಾಗೇನೆ ಪ್ರಿಯಾಂಕ್ ಖರ್ಗೆ ಅವರು ಇನ್ನೊಂದು ಪ್ರಶ್ನೆಯನ್ನು ಎತ್ತಿದ್ದಾರೆ, ದೇಶಕ್ಕೆ RSS ನ ಕೊಡುಗೆ ಏನು ಅಂತೇಳಿ. RSS ದೇಶಕ್ಕೆ ಬಹಳಷ್ಟು ದೇಶಭಕ್ತರನ್ನು ಕೊಟ್ಟಿದೆ. ಹಾಗೇನೆ ಬಹಳಷ್ಟು ಉತ್ತಮವಾದಂತಹ ನಾಯಕರನ್ನ ದೇಶಕ್ಕೆ ಕೊಟ್ಟಿದೆ. ವಾಜಪೇಯಿ ಇರಬಹುದು, LK ಅಡ್ವಾಣಿ ಇರಬಹುದು, ಅಥವಾ ಈಗಿನ ಪ್ರಧಾನಮಂತ್ರಿ ಆಗಿರುವಂತಹ ನರೇಂದ್ರ ಮೋದಿ ಇರಬಹುದು, ಅಮಿತ್ ಶಾ ಇರಬಹುದು, ಇವರೆಲ್ಲರೂ ಕೂಡ RSS ನ ಪ್ರಾಡಕ್ಟ್ಗಳೇ. ಇವ್ರು ಯಾರು ಕೂಡ ದೇಶದ ವಿರುದ್ಧವಾಗಿ ಒಂದೇ ಮಾತಾಡ್ಲಿಲ್ಲ. ಪ್ರತಿಯೊಂದು ಭಾಷಣವನ್ನ ಕೊನೆ ಮಾಡುವ ಸಂದರ್ಭದಲ್ಲಿ ಭಾರತ್ ಮಾತಾ ಕಿ ಜೈ ಅಂತ ಕೊಂಡು ಘೋಷಣೆಯನ್ನು ಕೂಗ್ತಾರೆ. ಆದ್ರೆ ಕಾಂಗ್ರೆಸ್ನ ಒಬ್ಬ ನಾಯಕ ಭಾಷಣವನ್ನು ಮುಗಿಸಿದ ಮೇಲೆ ಭಾರತ್ ಮಾತಾ ಕಿ ಜೈ ಅಂತೇಳಿ ಕೂಗಿದ್ದನ್ನ ನೀವು ಇಲ್ಲಿವರೆಗೆ ಕೇಳಿದ್ದೀರಾ? ಹೂ ಇಸ್ ಭಾರತ್ ಮಾತಾ ಅಂತ ಕೊಂಡು ಪ್ರಶ್ನೆ ಮಾಡಿದಂತ ವ್ಯಕ್ತಿ ಯಾರು ಅನ್ನೋದನ್ನ ಪ್ರಿಯಾಂಕ್ ಖರ್ಗೆ ಅವರು ಸ್ವಲ್ಪ ರಿಸರ್ಚ್ ಮಾಡಿದ್ರು ಒಳ್ಳೇದು ಅನಿಸ್ತದೆ. ಪ್ರಿಯಾಂಕ್ ಖರ್ಗೆ ಅವರು ಇನ್ನೊಂದನ್ನು ತಿಳ್ಕೊಬೇಕಾಗ್ತದೆ. ಕಾಶ್ಮೀರದಲ್ಲಿ ಆರ್ಟಿಕಲ್ 370 ಇದ್ದಿತ್ತು, ಅದನ್ನ ರದ್ದು ಮಾಡಿದವರು ಯಾರು? ಇದೇ RSS ಇಂದ ಹೊರ ಬಂದಂತಹ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಇಬ್ಬರೊಟ್ಟು ಸೇರ್ಕೊಂಡು ಅಲ್ಲಿದ್ದಂತಹ ಆರ್ಟಿಕಲ್ 370 ರದ್ದು ಮಾಡಿದ್ರು.
ಆ ಮೂಲಕ ಜಮ್ಮು ಕಾಶ್ಮೀರ ಇವತ್ತು ಭಾರತದ ಭಾಗ ಅನ್ಸ್ಕೊಂಡಿದೆ. ಹಾಗೇನೆ ಅಲ್ಲಿ ಬಹಳಷ್ಟು ಡೆವಲಪ್ಮೆಂಟ್ಗಳ ವರ್ಕ್ ನಡೀತಾ ಇದೆ. ಅಲ್ಲಿ ಭಯೋತ್ಪಾದನೆ ಅನ್ನೋದು ಕನಿಷ್ಠ ಮಟ್ಟಕ್ಕೆ ಬಂದಿದೆ. ಹಾಗೇನೆ ಅಲ್ಲಿಯ ಜನ ಈಗ ನೆಮ್ಮದಿಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಎಲ್ಲದಕ್ಕಿಂತ ಪ್ರಮುಖವಾಗಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ ಇಬ್ರು ಕೂಡ ಕಾಶ್ಮೀರಕ್ಕೆ ಹೋಗಿ ಹಿಮದಲ್ಲಿ ಆಟ ಆಡಿ ಬಂದಿದ್ದನ್ನ ಕೂಡ ಪ್ರಿಯಾಂಕ್ ಖರ್ಗೆ ಅವರು ನೋಡಿರ್ತಾರೆ. 2019 ಕಾಂಗ್ರೆಸ್ನ ಯಾವ್ದಾದ್ರು ನಾಯಕ ಜಮ್ಮು ಕಾಶ್ಮೀರಕ್ಕೆ ಧೈರ್ಯದಲ್ಲಿ ಹೋಗಿ ಬಂದಿದ್ದನ್ನ ನೀವು ನೋಡಿದ್ದೀರಾ? ಒಂದಿಷ್ಟು ಸೆಕ್ಯೂರಿಟಿನ ಇಟ್ಕೊಂಡು ಹೋಗಿ ಬರ್ತಾ ಇದ್ರು. ಆದ್ರೆ ಈಗ ಪರಿಸ್ಥಿತಿ ಸಂಪೂರ್ಣವಾಗಿ ಬದಲಾಗಿದೆ. ಅದಕ್ಕೆ ಪ್ರಮುಖ ಕಾರಣ RSS ಇಂದ ಹೊರ ಬಂದಿರುವಂತಹ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ. ಇದನ್ನ ಕೂಡ ಪ್ರಿಯಾಂಕ್ ಖರ್ಗೆ ಅವರು ಅರ್ಥ ಮಾಡ್ಕೋಬೇಕು. RSS ದೇಶಕ್ಕೆ ಏನ್ ಕೊಟ್ಟಿದೆ ಪ್ರಶ್ನೆ ಮಾಡೋದು ಬದಲಿಗೆ RSS ಏನೆಲ್ಲ ಕೊಟ್ಟಿದೆ ಅದನ್ನ ಇವರು ಒಂದು ಪಟ್ಟಿ ಮಾಡಿಕೊಂಡು ಹೌದಾ ಅಲ್ವಾ ಅಂತ ತಕೊಂಡು ವೆರಿಫೈ ಮಾಡೋದು ತುಂಬಾ ಒಳ್ಳೇದು ಅನ್ಸ್ತದೆ. ಅದಲ್ಲದೆ ಈಗ ಈಶಾನ್ಯ ಭಾರತದ ಬಗ್ಗೆ ಮಾತಾಡೋದಾದ್ರೆ, ಕಾಂಗ್ರೆಸ್ ಸರ್ಕಾರ ಇದ್ದ ಸಂದರ್ಭದಲ್ಲಿ ಈಶಾನ್ಯ ಭಾರತವನ್ನ ಸಂಪೂರ್ಣವಾಗಿ ನೆಗ್ಲೆಕ್ಟ್ ಮಾಡಿದ್ರು. ಆ ಪ್ರದೇಶಗಳು ನಮ್ಮ ದೇಶದ ಭಾಗವೇ ಅಲ್ಲ, ಆ ರೀತಿಯಾಗಿ ಇವರು ನಡ್ಸ್ಕೊಂಡು ಬಂದಂತವ್ರು. ಆದ್ರೆ ಈಶಾನ್ಯ ಭಾರತ ಈಗ ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇದೆ. ಅಲ್ಲಿ ರೈಲ್ವೆ ನಿಲ್ದಾಣಗಳಾಗಿದೆ, ರೈಲ್ವೆ ಕನೆಕ್ಟಿವಿಟಿ ಬಂದಿದೆ, ಏರ್ಪೋರ್ಟ್ಗಳಾಗಿದೆ. ಹಾಗಾಗಿ ಅಲ್ಲಿಯ ಜನ ಈಗ ಭಾರತದ ಮುಖ್ಯ ಭೂಭಾಗದೊಂದಿಗೆ ಸಂಪರ್ಕಕ್ಕೆ ಬಂದಿದ್ದಾರೆ. ಆ ಮೂಲಕ ಆ ಪ್ರದೇಶಗಳು ಈಗ ಡೆವಲಪ್ ಆಗ್ತಾ ಇದೆ. ಈ ರೀತಿಯಾದಂತಹ ಡೆವಲಪ್ ಮಾಡಿರೋರು ಕೂಡ ಇದೇ RSS ಇಂದ ಹೊರ ಬಂದಿರುವಂತಹ ನರೇಂದ್ರ ಮೋದಿ ಅಂತಲೇ ಹೇಳ್ಬಹುದು. ಇದನ್ನ ಕೂಡ ಸ್ವಲ್ಪ ಅರ್ಥ ಮಾಡ್ಕೋಬೇಕು ಪ್ರಿಯಾಂಕ್ ಖರ್ಗೆ ಅವರು. ಒಟ್ಟಾರೆ ಮೇಲೆ ತಮಗೆ RSS ನ ನೋಡಿದ್ರೆ ಆಗಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇವರ ತಂದೆ ಈ ಹಿಂದೆ ಸೋಲಿಕ್ಕೆ RSS ಪ್ರಮುಖ ಕಾರಣ. ಅದು ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಆದ್ರಿಂದ RSS ವಿರುದ್ಧ ಪದೇ ಪದೇ ಮಾತಾಡೋದು ಅಷ್ಟು ಒಳ್ಳೇದಲ್ಲ ಅನ್ಸ್ತದೆ. ಪ್ರಿಯಾಂಕ್ ಖರ್ಗೆ ಅವರು ನಿನ್ನೆ ಪುನಃ ಇನ್ನೊಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. RSS ನವರು ತಮ್ಮ ಸಂಸ್ಥೆಯನ್ನು ನೋಂದಣಿ ಮಾಡುವವರೆಗೂ ನಾನು ಈ ರೀತಿಯಾಗಿ ಪ್ರಶ್ನೆಯನ್ನ ಮಾಡ್ತಾನೆ ಇರ್ತೇನೆ, ನನ್ನ ಬಾಯಿ ಮುಚ್ಚಿಸ್ಲಿಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ, ಈ ರೀತಿಯಾದಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ರೀತಿ ಹೇಳಿಕೆ ಕೊಡ್ಲಿಕ್ಕೆ ಪ್ರಮುಖ ಕಾರಣ ಏನು ಅಂತ ಹೇಳಿದ್ರೆ, ಕಾಂಗ್ರೆಸ್ ಹೈಕಮಾಂಡ್ ನವರು ಪ್ರಿಯಾಂಕ್ ಖರ್ಗೆ ಅವರ ಬೆನ್ನು ತಟ್ತಾ ಇದ್ದಾರೆ. ವೆಲ್ ಡನ್ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ಅಂತೇಳಿ ಹೇಳ್ತಾ ಇದ್ದಾರೆ. ನಿಮ್ಗಿರುವಂತಹ ಧೈರ್ಯವನ್ನ ನಾವು ಮೆಚ್ತೇವೆ ಅಂತೇಳಿ ಹೇಳ್ತಾ ಇದ್ದಾರೆ. ಹಾಗಾಗಿ ರಾಜಕೀಯವಾಗಿ ನನ್ಗೆ ಏನಾದ್ರೂ ಮೈಲೇಜ್ ಸಿಗ್ಬೇಕು ಅಂತ ಹೇಳಿದ್ರೆ ನಾನು RSS ನ ಬೈತಾ ಇರಬೇಕು. ಆದ್ರಿಂದ ನಾನು ಈ ರೀತಿ ಮಾತಾಡ್ತಾ ಇದ್ರೆ ನನಗೆ ಏನೋ ಬೆನಿಫಿಟ್ ಸಿಗುತ್ತೆ, ಈ ರೀತಿಯಾಗಿ ಯೋಚನೆ ಮಾಡ್ಕೊಂಡು ಪದೇ ಪದೇ RSS ನ ಕೆಣಕುವಂತ ಕೆಲಸವನ್ನ ಪ್ರಿಯಾಂಕ್ ಖರ್ಗೆ ಅವ್ರು ಮಾಡ್ತಾ ಇದ್ದಾರೆ. ಆದ್ರೆ ಇದರಿಂದ ಅವರಿಗೆ ಯಾವುದೇ ರೀತಿಯಂತ ಉಪಯೋಗ ಇಲ್ಲ. ಯಾಕಂತ ಹೇಳಿದ್ರೆ ಇವರು ತಿಪ್ಪರ್ಲಾಗ ಹಾಕಿದ್ರು ಕೂಡ RSS ನೋಂದಣಿ ಮಾಡಿಸ್ಕೊಳ್ಳಲ್ಲ. ಯಾಕಂದ್ರೆ ಅವರಿಗೆ ಸಂವಿಧಾನದಲ್ಲಿ ಆ ರೀತಿಯಾದಂತಹ ಒಂದು ವ್ಯವಸ್ಥೆ ಇದೆ, ಅದನ್ನ ಅವರು ಉಪಯೋಗಿಸ್ಕೊಳ್ತಾ ಇದ್ದಾರೆ. ಅದನ್ನ ಇವ್ರ ಕೈಲಿ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನೇನಾದ್ರೂ ಇವ್ರು ಮಾಡ್ಬೇಕು ಅಂತ ಹೇಳಿದ್ರೆ, ಪುನಃ ಇವ್ರು ಯಾವತ್ತಾದ್ರೂ ಅಧಿಕಾರಕ್ಕೆ ಬಂದಾಗ ಸಂವಿಧಾನದಲ್ಲಿರುವಂತಹ ಈ ಆರ್ಟಿಕಲ್ 19 ಏನಿದೆ ಅದನ್ನ ಬದಲಾವಣೆ ಮಾಡಬೇಕು. ಒಂದ್ ವೇಳೆ ಇವ್ರು ಏನಾದ್ರೂ ಅಧಿಕಾರಕ್ಕೆ ಬಂದ್ರೆ, ಸದ್ಯ ಭವಿಷ್ಯದಲ್ಲಿ ಇದು ಸಾಧ್ಯ ಇಲ್ಲ ಅನ್ಸ್ತದೆ, ಆ ರೀತಿ ಏನಾದ್ರೂ ಬಂದ್ರೆ ಖಂಡಿತವಾಗಿ ಆ ಕೆಲಸವನ್ನ ಇವರು ಮಾಡಿಯೇ ಮಾಡ್ತಾರೆ. ಪ್ರಿಯಾಂಕ್ ಖರ್ಗೆ ಅವರು ಸದ್ಯಕ್ಕೆ ನಮ್ಮ ರಾಜ್ಯದ ಗೃಹ ಮಂತ್ರಿಗಳಾಗಿದ್ದಾರೆ. ಈ ಸಂದರ್ಭದಲ್ಲಿ ಇವರು ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಬೇಕಾಗಿರುವಂತಹ ವಿಷಯ ಏನಂತ ಹೇಳಿದ್ರೆ, ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಒಂದು ಕಾಯಕಲ್ಪವನ್ನು ಕೊಡಬೇಕು. ಅವರು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸಲಿಕ್ಕೆ ಏನ್ ಬೇಕೋ ಅದಕ್ಕೆ ಅವರು ಸಹಾಯ ಮಾಡಬೇಕು, ಅಥವಾ ಅದಕ್ಕೆ ಅವರು ಮಾರ್ಗದರ್ಶನವನ್ನು ಕೊಡಬೇಕು. ಹಾಗೇನೆ ರಾಜ್ಯದಲ್ಲಿರುವಂತಹ ಅಕ್ರಮ ಬಾಂಗ್ಲಾ ವಲಸಿಗರು ಯಾರಿದ್ದಾರೆ ಅವ್ರನ್ನ ಪತ್ತೆ ಹಚ್ಚಿ ರಾಜ್ಯದಿಂದ ಹೊರ ಹಾಕುವಂತ ಕೆಲಸಕ್ಕೆ ಪ್ರಿಯಾಂಕ್ ಖರ್ಗೆ ಅವ್ರು ಕೈ ಹಾಕಬೇಕು. ಅದೆಲ್ಲದನ್ನ ಬಿಟ್ಟು RSS ನ ಪ್ರಶ್ನೆ ಮಾಡೋದನ್ನ ಇವ್ರು ಬಿಡೋದು ಒಳ್ಳೇದು ಅನ್ಸ್ತದೆ. ನನಗೆ ಆಶ್ಚರ್ಯ ಆಗೋದು ಏನು ಅಂತ ಹೇಳಿದ್ರೆ, ಈ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿವರೆಗೂ ಕೂಡ PFI ಬಗ್ಗೆ ಪ್ರಶ್ನೆ ಮಾಡಲಿಲ್ಲ, ಅವರು ನಡೆಸಿರುವಂತಹ ಕೃತ್ಯಗಳ ಬಗ್ಗೆ ಮಾತಾಡಿಲ್ಲ. ಎಲ್ಲದಕ್ಕಿಂತ ಪ್ರಮುಖವಾಗಿ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆಗೆ ಬೆಂಕಿ ಹಾಕಿದ್ರಲ್ಲ, ಅದನ್ನ ಯಾರು ಮಾಡಿದ್ದು? ಅದನ್ನ ಒಮ್ಮೆ ಆದ್ರೂ ಇವ್ರು ಖಂಡಿಸಿದ್ದನ್ನ ನೀವು ಯಾರಾದ್ರೂ ನೋಡಿದ್ದೀರಾ? ಒಂದ್ ವೇಳೆ ಪ್ರಿಯಾಂಕ್ ಖರ್ಗೆ ಅವರು ಏನಾದ್ರೂ ಅದನ್ನ ಖಂಡಿಸಿದ್ದಿದ್ರೆ, ಈ ರೀತಿ ಮಾಡಿದ್ದು ತಪ್ಪು ಅಂತೇಳಿ ಹೇಳಿದ್ರೆ, ಅಥವಾ ಇದನ್ನ ಮಾಡಿದವ್ರು ಯಾರೋ, ಅವರ ಹಿಂದಿದ್ದಂತವ್ರು ಯಾರೋ, ಆ ಸಂಸ್ಥೆಯನ್ನ ಬ್ಯಾನ್ ಮಾಡ್ಬೇಕು ಅಂತಕೊಂಡು ಪ್ರಿಯಾಂಕ್ ಖರ್ಗೆ ಅವ್ರು ಎಲ್ಲಿಯಾದ್ರೂ ಹೇಳಿದ್ದಿದ್ರೆ ದಯವಿಟ್ಟು ಕಮೆಂಟ್ ನಲ್ಲಿ ನನಗೆ ತಿಳಿಸಿ. ಸ್ನೇಹಿತರೆ, ಮಾತಾಡ್ತಾ ಹೋದ್ರು ತುಂಬಾ ಮಾತಾಡ್ಬೇಕಾಗಿ ಬರ್ತದೆ, ಆದ್ರೆ ಅದರಿಂದ ಯಾವುದೇ ರೀತಿಯಂತ ಉಪಯೋಗ ಇಲ್ಲ. ಫಸ್ಟ್ ಆಫ್ ಆಲ್ ಇದೆಯಲ್ಲ, ಈ ಪ್ರಿಯಾಂಕ್ ಖರ್ಗೆ ಅವರು ಕೊಟ್ಟಿರುವಂತಹ ಖಾತೆಯಲ್ಲಿ ಇವರು ಇಲ್ಲಿವರೆಗೆ ಏನನ್ನೂ ಸಾಧನೆ ಮಾಡಲಿಲ್ಲ. ಈ ಹಿಂದೆ ಕೂಡ ITBT ಅವ್ರ ಕೈಲೇ ಇತ್ತು, ಅಲ್ಲಿ ಆವಾಗ ಕೂಡ ಅವ್ರು ಏನು ಮಾಡಲಿಲ್ಲ. ಈಗ ಪುನಃ ITBT ಇವ್ರ ಕೈಲೇ ಇದೆ. ಅದ್ರ ಜೊತೆ ಗೃಹ ಖಾತೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಈ ಎರಡು ಖಾತೆಗಳಲ್ಲಿ ಇವರು ಏನು ಸಾಧನೆ ಮಾಡಿ ತೋರಿಸ್ತಾರೆ ಅದನ್ನ ನಾವು ಕಾದ್ ನೋಡ್ಬೇಕಾಗಿದೆ. ಆದ್ರೆ ಒಂದಂತೂ ಸತ್ಯ, ಇವರು ಆ ಖಾತೆಗಳಲ್ಲಿ ಏನು ಮಾಡಲ್ಲ. ಅದನ್ನ ಬಿಟ್ಟು ಬೆಳಗಾದ್ರೆ RSS ಬೈಕೊಂಡು ತಿರುಗ್ತಾ ಇರ್ತಾರೆ, ಅಥವಾ RSS ವಿರುದ್ಧವಾಗಿ ಟ್ವೀಟ್ ಮಾಡ್ತಾ ಇರ್ತಾರೆ. ಇವ್ರು ಮಾಡೋ ಕೆಲಸ ಅಷ್ಟೇ ಅನ್ಸ್ತದೆ. ಕೇವಲ ತಂದೆಯ ಹೆಸರಿನಲ್ಲಿ ಮಂತ್ರಿ ಆಗಿರುವಂತಹ ಪ್ರಿಯಾಂಕ್ ಖರ್ಗೆ ಅವರಿಂದ ಬೇರೆ ಇನ್ನೇನನ್ನು ಕೂಡ ನಾವು ನಿರೀಕ್ಷೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ಮಲ್ಲಿಕಾರ್ಜುನ್ ಖರ್ಗೆ ಅವರೊಂದು ಹೇಳಿಕೆಯನ್ನು ಕೊಟ್ಟರು, ನನ್ನ ಕುಟುಂಬವನ್ನ ರಜಾಕಾರ್ಗಳು ಸುಟ್ಟು ಭಸ್ಮ ಮಾಡಿದ್ರು ಅಂತೇಳಿ ಹೇಳಿದ್ರು. ಆದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಯಾರೋ ಪತ್ರಕರ್ತರು ಪ್ರಶ್ನೆ ಮಾಡಿದಾಗ ಅವರು ರಜಾಕಾರ್ಗಳ ಹೆಸರನ್ನೇ ಹೇಳಲಿಕ್ಕೆ ಹೋಗಿಲ್ಲ. ಯಾಕಂದ್ರೆ ರಜಾಕಾರ್ಗಳು ಒಂದು ಕೋಮಿ ಸೇರಿದವರು. ಒಂದ್ ವೇಳೆ ಅವ್ರ ಹೆಸರು ಹೇಳಿದ್ರೆ ನಮ್ಗೆ ಸಿಕ್ಕುವಂತ ವೋಟ್ ತಪ್ಪಿ ಹೋಗ್ಬೋದು, ನನ್ನ ವೋಟ್ ಬ್ಯಾಂಕಿಗೆ ಸಮಸ್ಯೆ ಉಂಟಾಗ್ಬೋದು. ಈ ರೀತಿಯಾಗಿ ಯೋಚನೆ ಮಾಡುವಂತಹ ಪ್ರಿಯಾಂಕ್ ಖರ್ಗೆಗೆ RSS ನ ಪ್ರಶ್ನೆ ಮಾಡುವಂತಹ ನೈತಿಕ ಹಕ್ಕೇ ಇಲ್ಲ ಅಂತೇಳಿ ನಾನ್ ತಿಳ್ಕೊಳ್ತೇನೆ. ನಿಮ್ಗೆ ಏನ್ ಅನ್ಸ್ತದೆ?
ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆಯೇ ಇಲ್ಲಿ ನಾನು ಹಂಚಿಕೊಂಡಂಥ ವಿಷಯ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ, ಜೈ ಹಿಂದ್.